ರಿಚ್ ಪೀಪಲ್ ಲೈಫಲ್ಲಿ ಈಸಿಲಿ ಮನಿನ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಈಸಿಲಿ ಮನಿನ ಅರ್ನ್ ಮಾಡ್ತಾ ಇರ್ತಾರೆ, ಮನಿನ ಪಡ್ಕೊಳ್ತಾ ಇರ್ತಾರೆ. ಹೇಗ್ ಸಾಧ್ಯ? ಬಟ್ ಅದೇ ಕೆಲವರೆಲ್ಲ ತುಂಬಾ ಎಫರ್ಟ್ ಹಾಕ್ತಾ ಇದ್ರು, ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಅವ್ರ ಲೈಫಲ್ಲಿ ಮನಿ ಅಟ್ರಾಕ್ಟ್ ಮಾಡಕ್ಕಾಗ್ಲಿ, ಮನಿ ದುಡಿಯಕ್ಕಾಗ್ಲಿ ಸಾಧ್ಯ ಆಗ್ತಾ ಇರಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮನಿ ಪ್ರೋಗ್ರಾಮ್. ಮನಿ ಪ್ರೋಗ್ರಾಮಿಂಗ್ ಅಂದಾಗ ಚಿಕ್ಕನ್ನಿಂದ ನಾವು ಹುಟ್ಟಿದಾಗಿಂದ ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತ, ಅಂದ್ರೆ ನಾವು ಪೇರೆಂಟ್ಸ್ ಜೊತೆಗಾಗಿರ್ಲಿ, ನಮ್ಮ ಸುತ್ತಮುತ್ತ ಇರ್ಬೋದು, ಅಥವಾ ನಮ್ಮ ನೋಡಿ ಏನ್ ನಾವು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ನೋಡಿ ಕಲಿತಾ ಹೋಗ್ತೀವಿ, ಅದರಿಂದ ನಮ್ಮ ಪ್ರೋಗ್ರಾಮಿಂಗ್ ಬಿಲ್ಡ್ ಆಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸಿನ ಒಂದು ಪ್ರೋಗ್ರಾಮಿಂಗ್ ಏನ್ ಬಿಲ್ಡ್ ಆಗುತ್ತೆ, ಅದರಿಂದ ನಮ್ಮ ಲೈಫ್ ಅದೇ ರೀತಿ ಕ್ರಿಯೇಟ್ ಆಗುತ್ತೆ. ಯೋಚನೆ ಮಾಡಿ ನೋಡಿ, ನಿಮ್ಮ ಮನ್ಸಲ್ಲಿ ಏನಾದ್ರೂ ಈ ಒಂದು ಪ್ರೋಗ್ರಾಮಿಂಗ್ ಕೂತಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಚಿಕ್ಕನೆಲ್ಲ ನಾವೇನ್ ಕೇಳಿರ್ತೀವಿ, ಇನ್ಕ್ಲೂಡಿಂಗ್ ದುಡ್ಡು ದುಡಿಯೋದು ಈಸಿ ಅಲ್ಲ, ಕಷ್ಟಪಟ್ಟು ದುಡಿಬೇಕು. ಲೈಫಲ್ಲಿ ಕಷ್ಟಪಟ್ರೇನೆ ದುಡಿಯಕ್ಕೆ ಸಾಧ್ಯ ಆಗತ್ತದು, ಕಷ್ಟಪಟ್ರೇನೆ ದುಡ್ಡು ಬರೋದು. ಹೌದಾ? ಈ ಮಾತು ಕೇಳಿದಿರಾ? ಎಸ್ ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹೌದು ಸರ್, ನಿಜ, ನಾನು ಕೇಳಿದೀನಿ, ನನ್ನ ತಲೆಯಲ್ಲೂ ಇದೆ. ನೀವು ಕೇಳಿದಿರಾ ಅಂದ್ರೆ ಇದು ನಿಮ್ ತಲೆಯಲ್ಲಿ ಪ್ರೋಗ್ರಾಮಿಂಗ್ ಆಗಿರುತ್ತೆ ಅಂತ ಅರ್ಥ. ಅಂದ್ರೆ ಮೈಂಡ್ ಒಳಗಡೆ ಏನ್ ಪ್ರೋಗ್ರಾಮಿಂಗ್ ಆಗಿದೆ, ಚಿಕ್ಕಂದಿಂದ ಕೇಳಿ 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 ಏನ್ ಪ್ರೋಗ್ರಾಮಿಂಗ್ ಆಗಿದೆ, ದುಡ್ಡು ದುಡಿಬೇಕಂತ ಹೇಳಿದ್ರೆ ಕಷ್ಟ ಪಡ್ಬೇಕು, ಕಷ್ಟ ಪಟ್ರೇನೆ ದುಡ್ಡು ಬರೋದು. ಬಟ್ ಆಕ್ಚುಲಿ ಹಂಗಿದೆಯಾ ಇವಾಗ ಪ್ರಪಂಚ? ಹಂಗಿದೆಯಾ? ನೋ, ಇಟ್ ಈಸ್ ನಾಟ್ ದಟ್. ಕಷ್ಟ ಪಡೋದಲ್ಲ, ಸ್ಮಾರ್ಟ್ ಆಗಿನೂ ಮಾಡಬೇಕು, ಐಡಿಯಾಸ್ನ ಬೆಳೆಸ್ಬೇಕು. ಯಾರು ಕ್ರಿಯೇಟಿವ್ ಆಗಿರ್ತಾರೆ ಅಂಡ್ ಮನಿನ ಅಟ್ರಾಕ್ಟ್ ಮಾಡ್ತಾರೆ. ಮನಿ ಇಸ್ ಅಬೆಂಡೆನ್ಸ್. ಸೊ ಮನಿ ನನಗೆ ಈಸಿಯಾಗಿ ಬರುತ್ತೆ ಅನ್ಕೊಂಡ್ರೆ ಮನಿ ಈಸಿಯಾಗಿ ಬರುತ್ತೆ. ಪ್ರೋಗ್ರಾಮಿಂಗ್ ನ ಚೇಂಜ್ ಮಾಡ್ಕೋಬೇಕು. ಚಿಕ್ಕನ್ನಲ್ಲಿ ಗೊತ್ತಿಲ್ಲ, ಪೇರೆಂಟ್ಸ್ ಅಥವಾ ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಹಂಗಿತ್ತು, ಅವಾಗಿನ ಪರಿಸ್ಥಿತಿ ಹಂಗಿತ್ತು, ಅವಾಗ ಟೆಕ್ನಾಲಜಿ ಇರ್ಲಿಲ್ಲ. ಕರೆಕ್ಟ್ ತಾನೆ? ಸೊ ಟೆಕ್ನಾಲಜಿ ಇಲ್ದಿದ್ರಿಂದ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಬೇಕಾಗಿತ್ತು. ಆವಾಗಿನ ಪರಿಸ್ಥಿತಿಗೆ ಅದು ಕರೆಕ್ಟ್ ಇತ್ತು, ಕಷ್ಟಪಟ್ಟರೆ ದುಡ್ಡು ಬರೋದು ಅಂತ ಹೇಳಿ. ಬಟ್ ಇವಾಗ ಪ್ರಪಂಚ ಚೇಂಜ್ ಆಗಿದೆ, ಟೆಕ್ನಾಲಜಿ ಬಂದಿದೆ, ಹಾಗಿಲ್ಲ. ಸೊ ಹಾರ್ಡ್ ವರ್ಕ್ ಇಂದನೇ ದುಡ್ಡು ಬರೋದು, ನಥಿಂಗ್ ಲೈಕ್. ಚೆಕ್ ಮಾಡಿ ನಿಮ್ಮ ಮೈಂಡ್ ಒಳಗಡೆ ಏನು ಪ್ರೋಗ್ರಾಮಿಂಗ್ ಆಗಿದೆ, ಸಬ್ ಕಾನ್ಶಿಯಸ್ಲಿ ಯಾವ ಮಾತುಗಳು, ನೆಗೆಟಿವ್ ಬಿಲೀಫ್ಸ್ ನಿಮ್ ತಲೆಯಲ್ಲಿ ಕೂತಿದೆ ಈ ತರದ. ಅಂದ್ರೆ ಎಕ್ಸಾಂಪಲ್ ನಾನು ಕೊಟ್ಟೆ, ಕಷ್ಟಪಟ್ರೇನೆ ದುಡಿಯಕ್ಕಾಗದ್ ಲೈಫಲ್ಲಿ, ಕಷ್ಟಪಟ್ರೇನೆ ದುಡ್ಡು ಬರೋದ್ ಲೈಫಲ್ಲಿ. ಈ ಮಾತು ತರ ನಿಮ್ಮ ಪ್ರೋಗ್ರಾಮಿಂಗ್, ನಿಮ್ಮ ಮೈಂಡ್ ಅಲ್ಲಿ ಯಾವ್ದಾದ್ರು ನೆಗೆಟಿವ್ ಬಿಲೀಫ್ ಕೂತಿದ್ಯಾ ಅಂತದೇನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಅದಕ್ಕೆಲ್ಲ ಮುಂದೆ ನಾನು ನೆಕ್ಸ್ಟ್ ನಿಮ್ಗೆ ಅಫರ್ಮೇಶನ್, ಹೇಗೆ ಪ್ರೋಗ್ರಾಮಿಂಗ್ ಚೇಂಜ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಸೆಂಡ್ ಮಾಡಿ, ಹಾಗೆ ಫಾಲೋ ಮಾಡಿ. ಓಕೆ, ಆಲ್ ದ ಬೆಸ್ಟ್. If you like the video, please like, share, and follow.